ಡಿಸೆಂಬರ್ 20, 21 ಹಾಗೂ 22ರಂದು ಮಂಡ್ಯದಲ್ಲಿ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಲಿದ್ದು, ಇನ್ನು ಸಮ್ಮೇಳನದ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಕನ್ನಡ ಜ್ಯೋತಿ ರಥಯಾತ್ರೆಯ ಮೂಲಕ ಕನ್ನಡ ಭಾಷೆ, ಸಾಹಿತ್ಯ, ನುಡಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ರಾಜ್ಯ ಸರ್ಕಾರ ಮಾಡುತ್ತಿದ್ದು, ಇಂದು ಆನೇಕಲ್ ತಾಲೂಕಿನ ದೊಮ್ಮಸಂದ್ರ ಗ್ರಾಮಕ್ಕೆ ಕನ್ನಡ ಜ್ಯೋತಿ ರಥವು ಆಗಮಿಸುತ್ತಿದ್ದಂತೆ ದೊಮ್ಮಸಂದ್ರ ಗ್ರಾಮ ಪಂಚಾಯಿತಿಯ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ರಥಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಪುಷ್ಪ ನಮನ ಸಲ್ಲಿಸುವ ಮೂಲಕ ಕನ್ನಡ ಜ್ಯೋತಿ ರಥಯಾತ್ರೆಗೆ ಭವ್ಯ ಸ್ವಾಗತ ಕೋರಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಮಹಿಳೆಯರು ತಲೆ ಮೇಲೆ ಪೂರ್ಣಕುಂಭ ಕಳಸ ಹೊತ್ತು ಹಾಗೂ ವಿದ್ಯಾರ್ಥಿಗಳು ಕನ್ನಡಾಂಬೆಗೆ ಮತ್ತು ತಾಯಿ ಭುವನೇಶ್ವರಿ ತಾಯಿಗೆ ಜಯಕಾರ ಹಾಕುವ ಮೂಲಕ ದೊಮ್ಮಸಂದ್ರ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಕನ್ನಡ ಜ್ಯೋತಿ ರಥಯಾತ್ರೆಯನ್ನು ಸಡಗರ ಸಂಭ್ರಮದಿಂದ ಮೆರವಣಿಗೆ ನಡೆಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಇಒ ಕೆ ಮಂಜುನಾಥ್, ದೊಮ್ಮಸಂದ್ರ ಗ್ರಾಮ ಪಂಚಾಯಿತಿ ಪಿಡಿಒ ಮಂಜುನಾಥ್ ರೆಡ್ಡಿ, ಮುಖಂಡರಾದ ದೊಮ್ಮಸಂದ್ರ ಉಮೇಶ್ ಬಾಬು, ಟಿವಿ ಬಾಬು, ಬಿಬಿಐ ರಾಜು, ನಾಗೇಶ್, ರವೀಂದ್ರ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು, ಇಲಾಖೆ ಅಧಿಕಾರಿಗಳು ಮತ್ತು ವಿದ್ಯಾರ್ಥಿಗಳು, ಗ್ರಾಮಸ್ಥರು ಭಾಗವಹಿಸಿದರು.
ಎಲ್ಲರಿಗೂ ನಮಸ್ಕಾರ. ಇಂದು ನಮ್ಮ ತಾಲೂಕಿಗೆ ಏನು ಕನ್ನಡ ರಥ ಬಂದಿದೆ. ಆ ಕನ್ನಡ ರಥವನ್ನು ಹೃದಯಪೂರ್ವಕವಾಗಿ ಧ್ವಂಸಂದ್ರದಿಂದ ನಾವು ಸ್ವಾಗತವನ್ನು ಮಾಡಿದ್ದೀವಿ. ಮತ್ತು ಈ ರಥ ಹೀಗೆ ನಮ್ಮ ಸರ್ಜಾಪುರ, ಅತ್ತಿಬೆಲೆ, ಚಂದಾಪುರ ಮುಖಾಂತರ ಆನೇಕಲ್ಲು ಮತ್ತು ಲಾಸ್ಟ್ ಇವತ್ತು ಸಂಜೆಗೆ ಬನ್ನರ್ಘಟ್ಟ ಹೋಗಿ ನಾಳೆಗೆ ದಕ್ಷಿಣ ತಾಲೂಕಿಗೆ ನಾವು ಹ್ಯಾಂಡ್ ಓವರ್ ಮಾಡ್ತೀವಿ. ಇದೊಂದು ರೀತಿಯ ಹಬ್ಬದ ವಾತಾವರಣ ಇದೆ. ಏಕೆಂದರೆ ನಾವು ಕನ್ನಡದ ನಾಡಲ್ಲಿ ಹುಟ್ಟಿ ಕನ್ನಡದ ಸಾಹಿತ್ಯ ಪರಿಷತ್ತಿನ ಪೂರ್ವಭಾವಿಯಾಗಿ ಇದು ರಥ ನಮ್ಮ ರಾಜ್ಯಾದ್ಯಂತ ಪಸರಿಸ್ತಾ ಇದೆ. ಇವತ್ತು ನಮ್ಮ ತಾಲೂಕಲ್ಲಿ ಹೋಗ್ತಾ ಪಸರಿಸ್ತಾ ಇದೊಂದು ನಮಗೆ ಹಬ್ಬದ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ವಿ. ಎಲ್ಲರೂ ಸಹ ಕನ್ನಡವನ್ನು ಉಳಿಸೋದಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಈ ಒಂದು ರಥಯಾತ್ರೆಗೆ ಎಲ್ಲರಿಗೂ ಶುಭವಾಗಲಿ ಅಂತ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತಾ. ರಾಜ್ಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಅದ್ದೂರಿಯಾಗಿ ನಡೀತಾ ಇದೆ. ಅದಕ್ಕೆ ಪೂರ್ವಭಾವಿಯಾಗಿ ಇಡೀ ರಾಜ್ಯಾದ್ಯಂತ ಸರ್ಕಾರದ ವತಿಯಿಂದ ಕನ್ನಡ ರಥ ಸಂಚರಿಸ್ತಾ ಇದೆ. ಅದೇ ರೀತಿ ಇವತ್ತು ಆನೇಕಲ್ ತಾಲೂಕಿಗೆ ರಥ ಆಗಮಿಸಿದೆ ಧ್ವಂಸಂದ್ರ ಪಂಚಾಯಿತಿ ಮುಖಾಂತರ. ಧ್ವಂಸಂದ್ರ ಗ್ರಾಮ ಪಂಚಾಯಿತಿ ವತಿಯಿಂದ ಮತ್ತು ತಾಲೂಕು ಆಡಳಿತಾಧಿಕಾರಿಗಳ ವತಿಯಿಂದ ಇವತ್ತು ನಾವು ಇಲ್ಲಿ ಅಭೂತಪೂರ್ವವಾದಂಥ ಸ್ವಾಗತವನ್ನು ಕೋರಿದ್ದೇವೆ ರಥಕ್ಕೋಸ್ಕರ. ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು, ಗ್ರಾಮಸ್ಥರು, ಶಾಲಾ ಮಕ್ಕಳು ಎಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಮುಂದೆ ಇದು ಆನೇಕಲ್ ತಾಲೂಕಲ್ಲಿ ಸಂಚರಿಸಿ ಮಂಡ್ಯ ತಲುಪುತ್ತೆ. ಈ ರಥ ಯಶಸ್ವಿಯಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ ಮಾತೆ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಥ್ಯಾಂಕ್ ಯು. ನಮ್ಮ ಆನೇಕಲ್ ತಾಲೂಕಿಗೆ ಕನ್ನಡ ಸಾಹಿತ್ಯ ಪರಿಷತ್ನ ರಥ ಈ ದಿನ ಆಗಮಿಸಿದೆ. ಅದಕ್ಕೆ ನಮ್ಮ ತಾಲೂಕಿನ ಎಲ್ಲ ಶಾಲಾ ಕಾಲೇಜು ಮತ್ತು ಸಾರ್ವಜನಿಕರು ಸಹ ತುಂಬ ಹೃದಯದಿಂದ ಸ್ವಾಗತವನ್ನು ಕೋರಿ ಈ ಒಂದು ರಥಯಾತ್ರೆ ನಡೆಸಿಕೊಡಲಿದ್ದಾರೆ. ಮತ್ತು ಈ ಒಂದು ರಥಯಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಿರುವ ಎಲ್ಲ ಶಾಲಾ ಕಾಲೇಜು ಮಕ್ಕಳು ಮತ್ತು ಸಾರ್ವಜನಿಕರು ಸಹ ನಮ್ಮ ಕರ್ನಾಟಕ ರಾಜ್ಯದ ಪರವಾಗಿ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಏನಿದಿನ ಕನ್ನಡ ರಥ ಆನೇಕಲ್ ತಾಲೂಕಿನ ನಮ್ಮ ಧ್ವಂಸಂದ್ರ ಗ್ರಾಮಕ್ಕೆ ಆಗಮಿಸಿದೆ. ಮಂಡ್ಯದಲ್ಲಿ ನಡೀತಾ ಇರತಕ್ಕಂಥ ಒಂದು ಕನ್ನಡ ರಾಜ್ಯೋತ್ಸವ, ಕನ್ನಡ ಸಮ್ಮೇಳನ, ಸಾಹಿತ್ಯ ಸಮ್ಮೇಳನ ಒಂದು ಅಂಗವಾಗಿ ಬಂದಿರತಕ್ಕಂಥ ಈ ರಥನ ತುಂಬ ಅದ್ಧೂರಿಯಾಗಿ ಎಲ್ಲ ಈ ಗ್ರಾಮದ ಸುತ್ತಮುತ್ತಲಿನ ಎಲ್ಲ ಶಾಲಾ ವಿದ್ಯಾರ್ಥಿಗಳೊಂದಿಗೆ ಅದ್ಧೂರಿಯಾಗಿ ಸ್ವಾಗತ ಮಾಡಿ ಅದ್ಧೂರಿಯಾಗಿ ಒಂದು ಮೆರವಣಿಗೆ ಮಾಡಿಸ್ತಾ ಇದ್ದಾರೆ. ಇದನ್ನು ಮತ್ತೆ ಅತ್ತಿಬೆಲೆ ಮತ್ತು ಆನೇಕಲ್ ಮುಖಾಂತರ ಇದು ನಮ್ಮ ತಾಲೂಕಿನ ಒಂದು ಪೂರ್ಣಗೊಳಿಸಿ ಎಲ್ಲ ಭಾಗಕ್ಕೆ ಹೋಗಲಿದೆ. ಎಲ್ಲರಿಗೂ ಶುಭವಾಗಲಿ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಜೈ ಕರ್ನಾಟಕ. ಮಂಡ್ಯದಲ್ಲಿ ನಡೆಯತಕ್ಕಂತಹ ಕನ್ನಡ ಸಾಹಿತ್ಯ ಪರಿಷತ್ನ ಒಂದು ಸಮ್ಮೇಳನ ನಡೀತಾ ಇರೋದ್ರಿಂದ ಈ ಒಂದು ರಥವನ್ನು ರಾಜ್ಯದ ಮೂಲೆಗಳಲ್ಲಿ ಹೋಗುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಅದು ಯಶಸ್ವಿಯಾಗಿ ನಡೀತಿದೆ. ನಮ್ಮ ಭಾಗದಲ್ಲಿ ಆನೇಕಲ್ ತಾಲೂಕಿನ ಈ ಧ್ವಂಸಂದ್ರ ಪಂಚಾಯತಿ ಇರ್ಬೋದು, ಎಮರೆ ಪಂಚಾಯತಿ ಇರ್ಬೋದು, ಈ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಈ ಒಂದು ರಥಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ. ಎಲ್ಲರೂ ಬಂದು ಒಗ್ಗಟ್ಟಾಗಿ ಎಲ್ಲ ಶಾಲಾ ಮಕ್ಕಳು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಎಲ್ಲರಿಗೂ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಯಾವತ್ತೂ ನಾವು ಕನ್ನಡವಾಗಿರೋಣ ಅಂತೇಳಿ ಹೇಳ್ತಾ ಶುಭವನ್ನು ಕೊಡ್ತಾ ಇದ್ದೀನಿ. ಜೈ ಹಿಂದ್.